ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ನಾನು ನಿಮ್ಮನ್ನು ಮಾತು ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಯೋನವಾ, ನಾನು ಕಂಟಿ ಮಾವನ ಕೈಲಿ ಬಳೆ ಹಾಕ್ಸ್ಕೊಳ್ಳ? ಆಟೇನಾ? ಅದಕ್ಕೆ ಯೋನಂತೆ ವಸೀರು. ಕಂಟಿ ಮಗ, ಕಂಟಿ ಬಳೆ ತೊಡಸ್ಲ? ನಾನು ತೊಡಸ್ಲಾ? ಹೃದಯದ ಬಡಿತವೇ ನಿಂತು ಹೋದ ಹಾಗೆ, ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ. ಸಾನವ್ರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಕೆಲಸ ಇದೆ ಅಲ್ಲಿ. ರೀ, ಏನ್ ಮಾಡ್ತಿದ್ದೀರಾ ನೀವು? ಯಾಕೆ ಸಾನವ್ರೆ? ಅಲ್ಲ, ನೀವು ಮಾಡ್ತೀರಾ ನಿಮಗೆ ಸರಿ ಅನಿಸ್ತಾಯ್ತಾ? ಸ್ನೇಹ ಮತ್ತೆ ಶ್ರೀ ಅವ್ರನ್ನ ಒಂದ್ ಮಾಡುಮ ಅಂತ ಅಲ್ವಾ ನಾ ಮಾತಾಡ್ಕೊಂಡಿತ್ತು. ಅದನ್ನ ನೀವೇ ಯಾವತ್ತು ಹೇಳಿದ್ರಿ, ಆದ್ರೆ ಈಗ ನೋಡಿದ್ರೆ ನಾನು ಮನ್ಸು ಬದಲಾಯಿಸ್ಕೊಂಡೆ. ಮನ್ಸು ಬದಲಾಯಿಸ್ಕೊಂಡ್ರಾ? ಏನ್ ಹಂಗಂದ್ರೆ? ಸಾನವ್ರೆ, ನಾವು ಈ ವಿಷಯದಲ್ಲಿ ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ನೇಹ ಅವ್ರಿಗೆ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆಯಂತಾರ ಸಾನವ್ರೆ. ಅದಕ್ಕೆ ನಾವು ಯಾಕೆ ಅಡ್ಡಿ ಆಗಬೇಕು? ನಾವು ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನೀವು ಕೂಡ ಈ ವಿಷಯದಿಂದ ದೂರ ಇರೋದು ಒಳ್ಳೆಯದು.
ಅಕ್ಕ ನನಗಂತೂ ನಂಬಿಕೆನೇ ಹೊರಟೋಯ್ತು ಅಕ್ಕ. ನಂಗೆ ಯಾಕೋ ಅಕ್ಕ ಮತ್ತು ಶ್ರೀ ಅವ್ರ ಮದುವೆ ಸಪ್ರೇಟ್ ಆಗೇ ನಡೆಯುತ್ತೆ ಅಂತ ಅನಿಸ್ತಿದೆ. ಅಷ್ಟೇ, ನಮ್ಮ ಕೈಲಿ ಇನ್ನೇನೂ ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಕಾರಣ ಆ ಬಂಗಾರಮ್ಮನವ್ರೆ. ಏನು ಬಂಗಾರಮ್ಮನ? ಇದೇನು ಹೊಸ ಕತೆ? ಹೊಸ ಕತೆ ಅಲ್ಲ ಕಣವಿ. ನಂಗೆ ನಂಜಮ್ಮ ಎಲ್ಲ ಹೇಳಿದ್ರು. ಅವ್ವ ನನ್ನ ಮದುವೆಗೆ ಅಂತ ಏನಕ್ಕ? ಏನಿಲ್ಲ ಬಿಡು ಅಕ್ಕ, ನನ್ನ ಹತ್ರನೂ ಹೇಳಲ್ವಾ? ಹೇಳಕ್ಕ. ಅವ್ವ ನನ್ನ ಮದುವೆಗೆ ಅಂತ 15 ಲಕ್ಷ ತಗೊಂಡವಳೆ. ಮೊದಲು ಈ ವಿಷಯನ ಶ್ರೀ ಅವ್ರಿಗೆ ಹೇಳಬೇಕು ಅಕ್ಕ. ಬಂಗಾರಮ್ಮನೇ ಇವ್ರ ಮದ್ವೆನ ಮುಂದೆ ನಿಂತು ಮಾಡಿಸ್ತಿರೋದು. ಅಕ್ಕನ ಮೇಲಿರೋ ಕೋಪದಲ್ಲೇ ಹೀಗೆ ಮಾಡ್ತಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.